ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಒಂದು ಸ್ವಲ್ಪ ಹಿಂದೆ ಹೋಗ್ತೀನಿ, ಫುಲ್ ಝೂಮ್ ಆಗಿದೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಸೋಮವಾರ, ನಾನು ಮಧ್ಯಾಹ್ನ 3 ಗಂಟೆ ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಪೂಜೆ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿ ಮಲಗಿದ್ದೆ. ಸೊ ಇವಾಗ ವಿಡಿಯೋ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಪಾಪು ಇಲ್ಲ, ನಿಮ್ಮ ನೆಚ್ಚಿನ ಫೇವ್ರೆಟ್ ಅನನ್ಯವರು ಶಿಶ್ವಾರಕ್ಕೆ ಹೋಗಿದ್ದಾರೆ. ಗೊತ್ತಿಲ್ಲ ನನಗೆ, ಎಲ್ಲ ಮಕ್ಕಳು ಹ್ಯಾಪಿಯಾಗಿ ಖುಷಿಯಾಗಿ ಆಟ ಆಡಿದ್ರೆ ನನ್ನ ಮಗಳು ಒಬ್ಬಳು ಅಲ್ಲಿ ಅಳ್ಕೊಂಡಿರೋದು. ಇದುವರೆಗೂ ಅಲ್ಲಿ ಯಾರನ್ನೂ ಫ್ರೆಂಡ್ ಮಾಡ್ಕೊಂಡಿಲ್ಲ ಅವಳು. ಇಲ್ಲಿಂದ ಹೋಗ್ತಾನೆ ನೋಡೋದು, ಬರ್ತಾನೆ ನೋಡೋದು. ಇವತ್ತು ಅವ್ರ ಅಪ್ಪನೇ ಕರ್ಕೊಂಡು ಹೋಗ್ಬಿಟ್ರು, ಇನ್ನೂ ಬಂದಿಲ್ಲ. 3:30 ನಮ್ಮ ಹಸ್ಬೆಂಡ್ ಊಟಕ್ಕೆ ಬರ್ತಾರೆ. ಊಟಕ್ಕೆ ಬರ್ಬೇಕಾದ್ರೆ ಅವಳನ್ನೂ ಕರ್ಕೊಂಬರ್ತಾರೆ. ಈ ವ್ಲಾಗಲ್ಲಿ ನಿಮ್ಮನ್ನು ಅವಳನ್ನು ತೋರಿಸ್ತೀನಿ. ಬನ್ನಿ ಇವತ್ತಿನ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಹತ್ರ ತುಂಬ ಮಾತಾಡೋದಿದೆ, ಆದರೆ ಅದು ಈಗ ಸದ್ಯಕ್ಕೆ ಪರಿಸ್ಥಿತಿಗೆ ಅನುಗುಣ ಅಲ್ಲ ಅದೆಲ್ಲ ಶೇರ್ ಮಾಡ್ಕೊಳ್ಳೋದು. ನೆಕ್ಸ್ಟು ಶೇರ್ ಮಾಡ್ಕೋತೀನಿ. ತುಂಬ ಅಪ್ ಆ್ಯಂಡ್ ಡೌನ್ಸ್ ಆಗಿದೆ ಲೈಫಲ್ಲಿ, ಅದನ್ನೆಲ್ಲ ಹೇಳ್ತೀನಿ. ಓಕೆ, ಅನ್ಸುತ್ತೆ ಬರ. ಫ್ರೆಂಡ್ಸ್, ಈಗ ನಾನು ಮಧ್ಯಾಹ್ನ ಈ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಅಂತ ಬಂದಿದ್ದಾರೆ. ನಮ್ಮ ಹಸ್ಬೆಂಡು ಫೋನ್ ನೋಡ್ತಾ ಇದ್ದಾರೆ. ಇಲ್ಲಿ ನಮ್ಮನೆ ಪುಟಾಣಿಯವರು ಶಿಶ್ವಾರದಿಂದ ಬಂದಿದ್ದಾರೆ. ಶಿಶ್ವಾರದಿಂದ ಹೋಗಿ ನಮ್ಮ ಬೇಬಿನೇ ಕರ್ಕೊಬರ್ತಾರೆ. ನಮ್ಮ ಬೇಬಿ ಅಂದರೆ ನನ್ನ ಹಸ್ಬೆಂಡು, ಅವರೇ ಕರ್ಕೊಂಬರ್ತಾರೆ. ನಿಮಗೆ ಗೊತ್ತು, ಅವರಿಗೆ ವಿಡಿಯೋ ಮಾಡೋದೆಲ್ಲ ಇಷ್ಟ ಆಗಲ್ಲ. ಬಟ್ ಆದರೂ ನಾನು ಕ್ಲಿಪ್ಪಿಂಗ್ ತಗೊಂಡೆ ಬಿಡಲ್ಲ, ತೆಗಿತಾನೆ ಇರ್ತೀನಿ. ಊಟ ಆಯಿತು. ಊಟ ಆಗಿ ಸುಮ್ಮನೆ ಕೂತಿದ್ದಾರೆ. ಇವಾಗ ಹೊರಡ್ತಾರೆ ಅವ್ರ ಆಫೀಸ್ಗೆ. ನಮ್ಮ ಪಾಪು ತೋರಿಸ್ತಾ ಇದ್ದಾಳೆ, ನೋಡಮ್ಮ ಇದನ್ನು ತೋರಿಸಮ್ಮ ನಾನು ಬರ್ದಿದ್ದು ಅಂತ. ಎಷ್ಟು ಕ್ಯೂಟ್ ಅಂದರೆ ಯಪ್ಪ, ಸಖತ್ ಕ್ಯೂಟಾಗಿ ಮಾಡ್ತಾಳೆ ಇತ್ತೀಚೆಗೆ. ಫ್ರೆಂಡ್ಸ್, ಏನಂದರೆ ನನಗೆ ಒಂದು ಕೆಲಸಗಳು ಸಿಗ್ತಾಯಿದೆ, ಆಫರ್ಸ್ ಬರ್ತಾಯಿದೆ ಕೆಲಸದ ಬಗ್ಗೆ. ಆದರೆ ನಾನು ಫುಲ್ ಕನ್ಫ್ಯೂಷನಲ್ಲಿದ್ದೀನಿ, ಏನು ಕೆಲ್ಸಕ್ಕೆ ಹೋಗಲಿ, ಏನು ಮಾಡಲಿ, ಏನು ಅಂತ. ಸೊ ಇದೇ ಥರ ಒಂದೇ ಸತಿ ತುಂಬ ಆಪ್ಷನ್ಸ್ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ ಅಲ್ವಾ? ಅದೇ ಥರ ನನ್ನ ಲೈಫ್ ಕೂಡ ಆಗಿದೆ. ಮತ್ತು ನಾನಿವಾಗ ವಿಡಿಯೋ ಸ್ವಲ್ಪ ಲೆಂತ್ ಇದೆ, ಅದಕ್ಕೆ ಸ್ವಲ್ಪ ಶಾರ್ಟ್ ಆಗಲಿ ಅಂತ ಸ್ವಲ್ಪ ಓಡಿಸ್ತೆ. ನೋಡಿ ಅವಳು ಎಷ್ಟು ಪ್ರೀತಿ ಮಾಡ್ತಾಳೆ ನನ್ನ. ನೋಡಿ ನನ್ನ ಥರ ಇಲ್ಲೇ ಇಲ್ಲ ನನ್ನ ಮಗಳು, ಅವ್ರ ಅಪ್ಪನ ಥರ ಇದ್ದಾಳೆ. ನಂಗೆ ಅವಳಿಗೆ ಮುತ್ತು ಕೊಡೋದು, ಅವಳಿಗೆ ಕಚ್ಚೋದಂದರೆ ತುಂಬ ಇಷ್ಟ. ತುಂಬ ದಿನ ಇಷ್ಟು ದಿನ ಬರೀ ಲೈವು ಅದೇ ಥರ ಹಿಂಗೆ ವಿಡಿಯೋಸ್ ಮಾಡ್ತಾಯಿದ್ದೆ, ಲೈವ್ ಮಾಡಿರಲಿಲ್ಲ. ಆದರೆ ಇನ್ನು ಮುಂದೆ ವಿಡಿಯೋಸ್ ನೀಟಾಗಿ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ದಿನ ಒಂದೊಂದು ವಿಡಿಯೋಸ್ ಅಪ್ಲೋಡ್ ಮಾಡೇ ಮಾಡ್ತೀನಿ. ಓಕೆ, ಮತ್ತು ನೋಡಿ ನನ್ನ ಸ್ಕಿನ್ ಎಷ್ಟು ಗ್ಲೋಯಿಂಗ್ ಆಗಿದೆ. ಯಾವುದೇ ಥರ ಕ್ರೀಮ್ ಏನೂ ಹಚ್ಚಿಲ್ಲ. ಇದಕ್ಕೆ ರೀಸನ್ ಬೇಸಿಗೆ ಆಗಿರೋದ್ರಿಂದ ಚೆನ್ನಾಗಿ ನೀರು ಕುಡಿತಾ ಇದ್ದೀನಿ. ಅದಲ್ಲದೆ ನಮ್ಮ ಹಸ್ಬೆಂಡ್ ಬೆಲ್ಲದ ಹಣ್ಣು ತಂದಿದ್ದಾರೆ, ಆ ಹಣ್ಣಿಂದು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇರ್ತೀನಿ. ಮತ್ತು ಮೋಸ್ಟ್ ಆಫ್ ಫೇವ್ರೆಟ್ ನಮ್ಮ ಮನೇಲಿ 3 ಜನಕ್ಕೂ ತುಂಬ ಇಷ್ಟ ಆಗಿರೋದು ಕಲ್ಲಂಗಡಿ ಹಣ್ಣು. ಅದು ಮಿಸ್ ಇಲ್ದಂಗೆ ಇದ್ದೇ ಇರುತ್ತೆ ನಮ್ಮ ರುಟೀನಲ್ಲಿ. ಕಲ್ಲಂಗಡಿ ಹಣ್ಣು ಸೀಸನ್ನಲ್ಲಿ ಕಲ್ಲಂಗಡಿ ಹಣ್ಣು ಮುಗಿಯೋವರೆಗೂ ತಿಂತಾನೆ ಇರ್ತೀವಿ. ಇಲ್ಲಿ ತುಂಬ ಸೆಕೆ ಥರ ಅನ್ನಿಸ್ತೈತಿ, ಇದು ಎತ್ತು ಕಟ್ಟೋಣ ಅಂತ ಅನ್ಕೋತಾ ಇದೆ ಕೂದಲು. ಬಟ್ ಇಲ್ಲಿ ನಮ್ಮ ಹಸ್ಬೆಂಡ್ ಫ್ಯಾನ್ ಹಾಕಿದ್ರು, ಹಾಗೆ ಗಾಳಿ ತಗೋತಾ ಇದ್ದೆ ನಾನು. ಚೆನ್ನಾಗಿ ಅನಿಸುತ್ತೆ, ಇಷ್ಟ ನನಗೆ ಥರ ಲೂಸ್ ಏರ್ ಬಿಟ್ಕೊಂಡು ಫ್ಯಾನ್ ಗಾಳಿ ಹಾಕೊಳ್ಳೋಕ್ಕೆ. ಸೊ ಹಾಗಾಗಿ ಆ ಥರ ಹಾಕಿದ್ದೀನಿ. ಫ್ರೆಂಡ್ಸ್, ಊರಲ್ಲಿ ಮನೆ ಮಾಡಿದ್ದೀವಿ. ಮನೆ ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ನಿಮಗೆ. ಹೋಗ್ಲಾ ಬೇಡವಾ, ಮನೇನೋ ಮಾಡಿಬಿಟ್ವಿ, ಇವಾಗ ಹೋಗೋದ ಬೇಡ ಅನ್ನೋದು ನನಗೆ ಕನ್ಫ್ಯೂಸ್ ಆಗಿದ್ದೆ. ಏನು ಮಾಡೋದು, ಹೋಗೋದಾ ಬೇಡವಾ, ಮತ್ತು ಹಸು ಏನು ಮಾಡೋದು, ಈ ಥರ ಫುಲ್ ಕನ್ಫ್ಯೂಸನ್ ಆಗಿದೆ ಅಂತಲೇ ಅನ್ಬೋದು. ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಇನ್ನು ಯೋಚನೆ ಮಾಡೋದ್ರಲ್ಲೇ ಇದ್ದೀನಿ ನಾನು. ಇನ್ನು ಹೇಳಿ ನೀವು, ನಿಮಗೆ ಏನು ಅನಿಸುತ್ತೋ ಅದನ್ನು ನೀವು ಕಮೆಂಟ್ ಮೂಲಕ ಬರೆದು ತಿಳಿಸ್ಬೋದು.
ಊರಿಗೆ ಹಳ್ಳಿಗೆ ಹೋದರೆ ಈ ಬಿಸಿಲಲ್ಲಿ ನಾನೆಲ್ಲಿ ಕಪ್ಪಗಾಗ್ಬಿಡ್ತೀನಿ ಅನ್ನೋದು ನನಗೊಂದು ದೊಡ್ಡ ಚಿಂತೆ. ತಮಾಷೆ ಮಾಡಿದೆ ಅಷ್ಟೇ. ಅಂದರೆ ನಮ್ಮ ಹಸ್ಬೆಂಡ್ ಹೊರಟ್ರು ಆಫೀಸ್ಗೆ. ಈಗ ಅವರು ಹೋಗ್ತಾರೆ ಆಫೀಸ್ಗೆ. ಊಟ ಆಯಿತು. ಊಟ ಫಸ್ಟೇ ಕೊಟ್ಟಿದ್ದೆ. ಸೋಮವಾರ ಆಗಿರೋದ್ರಿಂದ ಯಾವುದೇ ಥರ ನಾನ್ ವೆಜ್ ಆ ಥರ ಎಲ್ಲ ಏನಿಲ್ಲ, ಫುಲ್ ವೆಜ್ಜು. ಸೊ ಹಾಗಾಗಿ ಬೆಳಗ್ಗೆನೇ ಅನ್ನ ಸಾಂಬಾರು ಮಾಡಿದ್ದೆ. ಬೆಳಗ್ಗೆನೂ ಅದೇ, ಮಧ್ಯಾಹ್ನಕ್ಕೂ ಅದೇ, ರಾತ್ರಿಗೂ ಸೇರಿಸಿ 3 ಟೈಮ್ಗೂ ಸೇರಿಸಿ ಒಂದು ಸಾಂಬಾರು ಮಾಡಿದ್ದೆ. ಮೊಳಕೆ ಕಟ್ಟಿನ ಹುಳ್ಳಿಕಾಳು ಸಾಂಬಾರು. ಈಗ ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾ ಇದ್ದಾರೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಸಂತೆಗೆ ಹೋಗಬೇಕು ಅಂತ ಅನ್ಕೋತಾ ಇದ್ದೆ. ಬಟ್ ಲಾಸ್ಟ್ ವೀಕೆ ಎಲ್ಲ ತಂದಿರೋದ್ರಿಂದ ಎಲ್ಲ ಐಟಮ್ಸ್ ಇದ್ದೆ ತರದೇ. ತಿಂಗಳಿಗೆ 2 ಸತಿ ನಾವು ಶಾಪಿಂಗ್ ಅಂತ ಹೋಗ್ತೀನಿ ಸಂತೆಗೆ. ಒಂದು ವಾರ ಹೋದರೆ ಮತ್ತೆ ಒಂದು ವಾರ ಹೋಗಲ್ಲ. ಅಷ್ಟಾಗಷ್ಟು ನಾನು ಐಟಮ್ಸ್ ಎಲ್ಲ ತೊಗೊಂಬರ್ತೀನಿ. ಅವರು ನಂಗೆ ಬೈತಾಯಿದ್ರು, ವಿಡಿಯೋ ಮಾಡ್ತಿದ್ಯಾ ಹಂಗೆ ಹಿಂಗೆ ಅಂತ. ಮತ್ತು ಇನ್ನು ಏನು ಹೇಳೋದು, ಇನ್ನು ಈಗ ಅವ್ರ ಅಪ್ಪ 100 ರೂಪೀಸ್ ಕೊಟ್ಟರು ನಮ್ಮ ಬೇಬಿಗೆ. ಯಾಕೆಂದರೆ ಕಲ್ಲಂಗಡಿ ಹಣ್ಣು ತರೋಕ್ಕೆ. ಕಲ್ಲಂಗಡಿ ಹಣ್ಣು ತರೋಕ್ಕೆ ಅವ್ರ ಅಪ್ಪ ಅವಳಿಗೆ ಕೊಟ್ಟಿರೋದು. ನನಗಲ್ಲ, ಅವ್ರ ಮಗಳು ಏನು ಕೇಳಿದ್ರೆ ತಟ್ಟು ನಂಗೆ ಕೊಡ್ಸೋದು. ಫೋನಲ್ಲಿ ಇಟ್ಕೊತೀನಿ ಜಾಸ್ತಿ ದುಡ್ಡು ನಾನು. ನೀನು ನಂಗೆ ಬಿಟ್ಟೋದಲ್ಲ, ನಾನು ಅಳುತ್ತಿದ್ದೆ. ಯಾಕೆ ನೀನು ಯಾಕೆ ಬಿಟ್ಟೋದೆ? ನೀನು ನಂಗೆ ಬಿಟ್ಟೋದಲ್ಲ. ಸರಿ, ನೀನು ನಂಗೆ ಬಿಟ್ಟೋದಲ್ಲ, ನಾ ಅಳ್ತಿದ್ದೆ. ಆಯ್ತಾ? ಏನಪ್ಪ ನೀನು ಇದೆಯಾ? ನೀನು ನನ್ನ ಬಿಟ್ಟೋದಲ್ಲ, ನಾನು ಅಳ್ತಿದ್ದೆ. ನೀನು ಹಾಕ್ಬಿಟ್ಟೋದೆ? ನೀನು ಹಾಕ್ಬಿಟ್ಟೋದೆ? ನೀನು ನಂಗೆ ಬಿಟ್ಟೋದಲ್ಲ. ಫ್ರೆಂಡ್ಸ್, ನಮ್ಮ ಹಸ್ಬೆಂಡ್ ಬಂದರು, ಊಟ ಆಯಿತು. ಊಟ ಮಾಡ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀವಿ. ಅವ್ರದ್ದಾಯಿತು. ನೀನು ನಂಗೆ ಬಿಟ್ಟೋದಲ್ಲ. ಬೇಬಿ ಕಲ್ಲಂಗಡಿ ಬೇಬಿ ಕಲ್ಲಂಗಡಿ ನೀನು ನಂಗೆ ಬಿಟ್ಟೋದಲ್ಲ. ಈ ಡೈಲಾಗ್ ದಿನ ಹೇಳಿ ನಾನು ತಲೆತೀನಿ ನೋಡು. ಅದಕ್ಕೆ ಇವತ್ತು ನಾನು ಅವಳು ತಲೆತೀನಿ. ನೀನು ನಂಗೆ ಬಿಟ್ಟೋದಲ್ಲ. ನಾನು ಅಳ್ತಿದ್ದೆ. ಮಾತಾಡ್ತು. ಬೇಡ ಅಂದೆ, ಬೇಡ ಅಂದೆ, ಬೇಡ ಅಂದೆ, ಬೇಡ ಅಂದೆ, ಬೇಡ ಅಂದೆ, ಬೇಡ ಅಂದೆ. ನೀನು ಕುಮ್ಮಮ್ಮನ ನೀನು ಬಿಟ್ಟೋದಲ್ಲ, ನೀನು ಬಿಟ್ಟೋದಲ್ಲ. ಅದ್ರದ್ದೇ ಒಂದು ನೀನು ಬಿಟ್ಟೋದಲ್ಲ. ನೋಡಿಲಿ, ಬೇಡ ಅಂದೆ. ಮಾತಾಡ್ಸಪ್ಪ, ಮಾತಾಡ್ಸಪ್ಪ. ಬೇಕು ಹೋಗೆ. ಮಾತಾಡ್ಸಲ್ಲ, ಮಾತಾಡ್ಸಲ್ಲ. ಮಾತಾಡ್ಸಪ್ಪ, ಮಾತಾಡ್ಸ ಮನೆ ಮಾತಾಡ್ಸ. ಸರಿ ಆಯ್ತು, ಮಾತಾಡ್ಸಲ್ಲ. ಹೋಗಿ ಮಾತಾಡ್ಸಲ್ಲ. ಫ್ರೆಂಡ್ಸ್ ನೋಡಿ, ನನ್ನ ಪಾಪುನ ಜೊತೆ ಮಾತಾಡಿಸ್ತಿಲ್ಲ. ನನಗೆ ಅಳು ಬಂತು. ನಾನು ಅಳ್ತಿದ್ದೀನಿ. ನೀವು ಬಿಟ್ಟೋದಲ್ಲ, ನಾನು ಅದಕ್ಕೆ ಅಳ್ತಿದ್ದೆ. ನನಗೆ ಅಳು ಬರ್ತಿದ್ದೆ. ಬೇಡ ಅಂದೆ, ಬೇಡ ಅಂದೆ, ಬೇಡ ಅಂದೆ, ಬೇಡ ಅಂದೆ. ಇದು ಬಿತ್ತು. ಒಂದು ತೋರ್ಸಲ್ಲ, 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 ತೋರ್ಸಲ್ಲ. ಬೇಡ ಅಂದೆ.
ಹೆಂಗೆ ಕೊಟ್ರು ಶಿಶಾರದಲ್ಲಿ ಹಾಲು ಕುಡ್ದಾ? ನೀನೇ ಹೋಗಿ ಕುಡ್ದ? ಇದಕ್ಕೆ ನಿಂಗೆ ಹಾಲು ಕುಡಿಸ್ಲಿಲ್ಲ ಅಲ್ಲ ಅಮ್ಮ? ಅಲ್ಲ ಮನೆ ಊಟ ಹೆಂಗೆ ಕೊಟ್ಟಿದ್ರು ಶಿಶಾರದಲ್ಲಿ? ಊಟ ಏನು ಕೊಟ್ಟಿದ್ರು? ಬೇಡ ಅಂದೆ ಅಲ್ಲ ಬೇಡ ಅಂದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೈಡ್ ಬಾ. ನಾನು ಆಗಲೇ ವ್ಲಾಗ್ ಮಾಡ್ತಾ ಇದ್ದೆ, ಮಲಗಿಬಿಟ್ಟಿದ್ದೆ ಸ್ವಲ್ಪ ಇಷ್ಟೋ ತನಕ. ಈಗ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ ಇರ್ತೀಯಾ? ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ವಾಕ್ ಮಾಡೋಕ್ಕೆ. ಆಮೇಲೆ ಇವತ್ತು ಸೋಮವಾರ ಆಗಿರೋದ್ರಿಂದ ಚಿಕ್ಕನಾಯಕನಹಳ್ಳಿಯಲ್ಲಿ ಸಂತೆ ಆಗುತ್ತೆ. ಹೋಗಿ ಐಟಮ್ಸ್ ಎಲ್ಲ ಇದೆ. ಲಾಸ್ಟ್ ವೀಕ್ ಎಲ್ಲ ತಂದಿದ್ದೆ, ಏನೂ ತರೋದಿಲ್ಲ. ಸೊ ಕಲ್ಲಂಗಡಿ ಹಣ್ಣು ತಗೋಬರೋಣ. ಸಂತೆಲಿ 10 ರೂಪಾಯಿ ಒಂದು, 100 ರೂಪಾಯಿ ಕೊಟ್ಟೋಗಿದ್ದಾರೆ ನಮ್ಮ ಹಸ್ಬೆಂಡ್. 5 ತಗೊಂಬರೋಕ್ಕೆ. ಸೊ ಇವಾಗ ಮನೆ ಕಲ್ಲಂಗಡಿ ಹಣ್ಣು ತರಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಓಕೆನಾ? ಬನ್ನಿ. ಎಲ್ಲಿಗೆ ಹೋಗ್ತಿದ್ಯಾ? ಏನು ತರಕ್ಕೆ? ಕಲ್ಲಂಗಡಿ. ಈ ಕಡೆ ಬೈಕ್ ಬರ್ತೈತಿ. ಕಲ್ಲಂಗಡಿ ಬೇಕಾ? ಫ್ರೆಂಡ್ಸ್, ಇವಾಗ ಮೈನ್ ರೋಡಿಗೆ ಬಂದ್ವಿ. ಕಲ್ಲಂಗಡಿ ಹಣ್ಣು ದಪ್ಪ ನಾವು 100 ರೂಪಾಯಿಗೆ 4, ಫುಲ್ ದಪ್ಪ ಅಲ್ಲ, ಮೀಡಿಯಮ್ ಸೈಜಿಂದು. ಇನ್ನು ಫುಲ್ಲು ದಪ್ಪದು 20 ರೂಪಾಯಿ kg. ನಾವು ಒಂದು ಸ್ವಲ್ಪ ಹೊತ್ತು ಕತ್ಲಾಗಿರಲಿ ಅಂತ ಹೇಳಿ ಕೂತಿದ್ದೀನಿ. ನೋಡಿ, ಇದು ತಗೊಂಡಿದ್ದು 10 ರೂಪಾಯಿ ಒಂದಂತೆ. ವಿಡಿಯೋದಲ್ಲಿ ಸ್ವಲ್ಪ ಸಣ್ಣ ಕಾಣ್ತಿದೆ, ರಿಯಲಾಗಿ ದಪ್ಪನೇ ಇದೆ. ಬೆಸ್ಟ್ ಅನ್ನಿಸ್ತು. ಸೊ ಹಾಗಾಗಿ ನಾನೊಂದು 100 ರೂಪಾಯಿದು ತೊಗೊಂಡೆ, ಒಂದು ಫ್ರೀ ತೊಗೊಂಡೆ. ಕಲ್ಲಂಗಡಿ ತಗೊಳ್ಳೋದೇನೋ ತಗೊಂಡೆ, ಇವಾಗ ಎತ್ಕೊಂಡು ಹೋಗೋದು ಹೇಳಿ ಗಾಯ್ಸ್. ನಿಜವಾಗ್ಲೂ ಕತ್ಲಾಗಿದ್ದೆ ಇವಾಗ. ಯಪ್ಪ, ನನ್ನ ಪಜಿತಿ ಬೇಡ, ಅದು ಎತ್ಕೊಂಡು ಹೋಗೋಕೆ ನಂಗೆ ಆಗ್ತಾನೆ ಇರಲಿಲ್ಲ. ಸೊ ಈಗ 6:30 ಅನಿಸುತ್ತೆ. ನಮ್ಮ ಹಸ್ಬೆಂಡ್ಗೆ 1 ಅವರ್ ಕಾದಿದ್ದೀನಿ ನಾನು. ಇಲ್ಲೇ ರೋಡ್ ಸೈಡ್ ಕೂತ್ಕೊಳ್ಳೋದು ಮಾಡಿರ್ತಾರಲ್ಲ, ಅಲ್ಲಿ ಕೂತ್ಕೊಂಡಿದ್ದೀನಿ. ಈಗ ನಮ್ಮ ಪಾಪು ಎಲ್ಲರಿಗೂ ಗಾಡಿ ನಿಲ್ಲಿಸಿ ಅಂತ ಕೇಳ್ತಾ ಇದ್ಲು. ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ರು, ಅವರು ಕರ್ಕೊಂಡು ಹೋಗ್ತಾರೆ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಫುಲ್ ಕತ್ಲಾಗಿದೆ ಅಂತಲೇ ಅನ್ಬೋದು. ಹಿಂಗೆ ಏನೋ ತಗೊಳ್ಳೋದೇನೋ ತಗೊಬಿಡ್ತೀವಿ, ಇವಾಗ ಇದನ್ನು ಎತ್ಕೊಂಡು ಹೋಗೋದು ಹೇಳಿ ಗಾಯ್ಸ್. ನಿಜ ಈ ಥರ ನಾನು ಎತ್ಕೊಂಡು ಹೋಗೋದೇನು ಕಷ್ಟ ಅಲ್ಲ. ಬಟ್ 2 ಕೈಯಿಂದ ಸೇರಿ ಎತ್ಕೊಂಡು ಹೋದಾಗ ಪಾಪುನ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಅವಳೊಂದು ಸ್ವಲ್ಪ ಮೊದಲೇ ಟೈಮಲ್ಲಿ ಭಯ ಆಗುತ್ತೆ. ಸೊ ಹಾಗಾಗಿ ನಾನು ಕೈ ಹಿಡ್ಕೊಂಡೆ ಇದನ್ನು ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ನಮ್ಮ ಹಸ್ಬೆಂಡ್ಗೆ ಫೋನ್ ಮಾಡಿದ್ದೆ. ಇದು ನನ್ನ ಸೋಮವಾರದ ವಿಡಿಯೋ, ಮಂಗಳವಾರ ಎಡಿಟ್ ಮಾಡ್ತಿದ್ದೀನಿ. ಹೋಗ್ಬಿಡ್ತು ಹೋಗ್ತಾರಷ್ಟರಲ್ಲಿ. ನಮ್ಮ ಹಸ್ಬೆಂಡ್ ಬಂದರು ಕರ್ಕೊಂಬರೋಕ್ಕೆ. ನೋಡಿ, ನನ್ನ ಪಜಿತಿ ಹೇಳೋಕ್ಕಾಗಲ್ಲ. ಇವಾಗ ಟೈಮ್ 8 ಗಂಟೆ. ಏನು ಮಾಡ್ತಿದ್ಯಾ? 10 ರೂಪಾಯಿ ಒಂದು ಕಲ್ಲಂಗಡಿ. ಅದು ಕಲ್ಲಂಗಡಿನೇ, ಅರ್ಶಿನ ಕಲರ್ ಐತೆ ಅಷ್ಟೇ. ಅದು ಕಲ್ಲಂಗಡಿ. ಎಲ್ಲ ಮೆಲ್ಲಕ್ಕೆ ತೆಗ್ದು ಕೆಳಗಿಡು. ಎಷ್ಟಾಯ್ತು ತೋರ್ಸೋಣ. 3. ಅದು ಕಲ್ಲಂಗಡಿನೇ. 4, 5 ಇಕ್ಕು. 6 ಇಕ್ಕು. ಮೆಲ್ಲಕ್ಕೆ ಇಕ್ಕು, ಹೊಡೆದೋಗುತ್ತೆ. 6 ಇಕ್ಕದು. 7, 8, 9, 10. ಒಂದು ಫ್ರೀ ಇಸ್ಕೊಂಡೆ. ಇಷ್ಟೊಂದು ತಗೊಂಡಲ್ಲ. ಇದು 2 ದಿವಸನೇ ಇರಲ್ಲ ನನ್ನ ಮಗಳ ಹತ್ರ ಅಲ್ಲ. ಇನ್ನೇನು ಬೇಕು? ಕಲ್ಲಂಗಡಿ ಹಂಗೆ ಕೊಡ್ತೀನಿ ನಿಂಗೆ. ಇನ್ಮೇಲೆ ಶಿಶೋರ ಬೇಕು, ಅದು ಕೊಡ್ತೀನಿ. ಚಿಚ್ಚರ ಹೋಯ್ತೀಯಾ? ಅದು ಕೊಡ್ತೀನಿ. ಚಿಚ್ಚರ ಹೋಯ್ತೀಯಾ? ಹಾಂ, ಅದು ಕೊಡ್ತೀನಿ. ಚಿಚ್ಚರ ಹೋಯ್ತೀಯಾ? ಎದೆ ಮಲಗ ಮಕ್ಕಬೇಡ, ಎದೆ ಕುಯ್ದು ಕೊಡ್ತೀನಿ. ಅದು ತಿನ್ನ ನಿಂಗಿಬ್ರು ಒಂದೊಂದು.
ಓಕೆ ಗಾಯ್ಸ್, ಈಗ ಕುಯ್ದ್ಬಿಟ್ಟು ಯಾವುದಾದ್ರೂ ಒಂದು ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳ್ತೀನಿ. ಓಕೆ ಗುಣ ತಿನ್ನಿ, ಹೆಂಗೈತೆ ಹೇಳು? ಅಷ್ಟೊಂದೇನು ಟೇಸ್ಟ್ ಇಲ್ಲ. 10 ರೂಪಾಯಿ ಒಂದು ಅಂತ ತಗೊಂಡು ಲಾಸ್ ಮಾಡ್ಕೊಂಡೆ ಅನ್ಸುತ್ತೆ. ಟೇಸ್ಟೇ ಇಲ್ಲ. ಹೆಂಗಿದೆ? ಹಾಂ, ಅಲ್ಲೇ ಸೈಡಲ್ಲಿ ಉಗಿಬೇಕು, ದೂರಲ್ಲಿ ಉಗಿಬಾರ್ದು. ಫ್ರೆಂಡ್ಸ್, ಕಡಿಮೆ ರೇಟು ಅಂತ ತಗೊಂಡ್ರೆ ಹಿಂಗೆ ಆಗೋದು ನೋಡಿ. ಹಣ್ಣು ಫೀಲೇ ಬರ್ತಾಯಿಲ್ಲ. ಚೂರು ಚೆನ್ನಾಗಿಲ್ಲ. ವೇಸ್ಟ್ ಆಫ್ ಮನಿ. 100 ರೂಪೀಸ್. ನೀನು ಹೆಂಗಿದ್ರು ತಿಂತೀಯಾ? ನಿಂಗೆ ಚೆನ್ನಾಗಿಲ್ಲ, ನಾನು ತಿಂತೀನಿ ಕೊಡು ಅಂತೈತೆ ನಮ್ಮ ಪಾಪು. ಓಕೆ ಗೈಸ್, ಸದ್ಯಕ್ಕೆ ಇವತ್ತಿನ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಓಕೆ, ಬಾಯ್. ಅದು ಇನ್ನೊಂದು ಹೇಳೋದೇ ಮರ್ತದೆ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್ ಮಾಡ. ಗುಡ್ ನೈಟ್ ಹೇಳು.